ಶಾಸಕ ಹಾಗೂ ಮಾಜಿ ಗೃಹ ಸಚಿವರ ಕ್ಷೇತ್ರದಲ್ಲಿ ಹದಗೆಟ್ಟ ರಸ್ತೆ ಸರಿಪಡಿಸುವಂತೆ ಶಾಸಕರಿಗೆ ಸ್ಥಳೀಯರ ವಿನೂತನ ಮನವಿ. ಸಂಪಳ್ಳಿ, ಕರಡಿಗ, ಬೆಳಗೋಡಿ, ಕೊಳವಳ್ಳಿ ಗ್ರಾಮಸ್ಥರಿಂದ ಶಾಸಕರ ವಿರುದ್ಧ ಆಕ್ರೋಶ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಸಂಪಳ್ಳಿ, ಕರಡಿಗ, ಬೆಳಗೋಡು, ಕೊಳವಳ್ಳಿ ಗ್ರಾಮ ರಸ್ತೆಗಾಗಿ ನಮ್ಮ ರಸ್ತೆ ನಮ್ಮ ಹಕ್ಕು ಎಂದು ಹೋರಾಟದ ಹಾದಿ ಹಿಡಿದು ಶಾಸಕ ಆರಗ ಜ್ಞಾನೇಂದ್ರ ವಿರುದ್ಧ ಜನಾಕ್ರೋಶ. ರಸ್ತೆಯಲ್ಲೇ ಭತ್ತ ನಾಟಿ, ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಕೂಡಲೇ ರಸ್ತೆ ಸರಿಪಡಿಸಿ ಸಾರ್ವಜನಿಕ ಸಮಸ್ಯೆ ಬಗೆಹರಿಸಿ ಎನ್ನುತ್ತಿರುವ ಸ್ಥಳೀಯರು. ಪ್ರತಿ ಮಳೆಗಾಲದಲ್ಲೂ ರಸ್ತೆ ಸಮಸ್ಯೆ ಅನುಭವಿಸುವ ಸ್ಥಳೀಯರು. ರೋಗಿಯನ್ನ ಜೋಲಿಗೆಯಲ್ಲಿ ಹೊತ್ತುಕೊಂಡು ಬಂದು ಅಣಕು ಸಮಸ್ಯೆ ತೋರಿಸಿದ ಸ್ಥಳೀಯರು. ಕನಿಷ್ಠ ಒಂದು 50 ವರ್ಷದಿಂದ ನಾವು ಇಲ್ಲಿ ಓಡಾಡ್ತಕ್ಕಂಥದ್ದು. ನಾವು ಸಣ್ಣ ಮಕ್ಕಳಾಗಿದ್ದಾಗಿಂದಲೂ ಕೂಡ ಈ ಊರನ್ನ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಇಲ್ಲಿ ವ್ಯವಸ್ಥೆ ಹೆಂಗಾಗಿದೆ ಅಂದರೆ, ಇದೊಂದು 2 ಕಿಲೋಮೀಟರ್ ಮೇನ್ ರೋಡ್ ಇಲ್ಲೇ ಟಾರ್ ರೋಡ್ ಬಂತು. ಒಂದು 2 ಕಿಲೋಮೀಟರ್ ಈ ಕಡೆ ಹಳ್ಳಿ ಹೋಗ್ಬೇಕು, ಮುಂದೆ ಹೋದ್ರೆ ಗೌಟೂರಿ ಹೋಗ್ತಿತ್ತೆ. ಅಂಥದ್ರಲ್ಲಿ ಮಲೆನಾಡಿನ ರಸ್ತೆ ಇದು. ಮಳೆ ಬೇಸಿಗೆಲೆಲ್ಲ ಸಾಧಾರಣ ಓಡಾಡ್ಕೊಂಡಿರ್ತೀವಿ, ಹಂಗೆ ಜೀವನ ಮಾಡ್ಕೊಂಡು. ಮಳೆಗಾಲದಲ್ಲದು ತುಂಬ ಕಷ್ಟ ಆಗುತ್ತೆ ನೋಡಿ. ಶಾಲೆ ಮಕ್ಕಳಿದ್ದಾರೆ, ವಯಸ್ಸಾದರಿದ್ದಾರೆ, ಭಾಳ ಅಂಗವಿಕಲರಿದ್ದಾರೆ, ಓಡಾಡಕ್ಕಾಗಲ್ಲ ಈ ರಸ್ತೆಯಲ್ಲಿ. ಕಳೆದ ಸರಿ ನಾನು ಇದೇ ಸಂದರ್ಭದಲ್ಲಿ ಶಾಸಕರು ಬಂದಿದ್ದರು, ಆರ್ಗ ಜ್ಞಾನೇಂದ್ರ ಅವರು ಕರ್ಕೊಂಡ್ಬಂದು ಇಲ್ಲಿ ತೋರಿಸಿದೆ. ಅವರು ಅವ್ರದ್ದೇ ಆದ ಕಾರಣಗಳನ್ನ ಹೇಳ್ಕೊಂತ ಹೋದ್ರು, ಹಣ ಇಲ್ಲ ಹಂಗೆ ಹಿಂಗೆ ನೋಡೋಣ ಅಂತ ಹೇಳಿ. ಆದರೆ ನಮ್ಮ ಬದುಕು ಹೆಂಗೆ ಆಗ್ಬೇಕು ಈಗ? ನಾವು ಬದುಕೋದು ಹೆಂಗೆ ಈಗ? ಯಾವ ಥರ ಮಾಡ್ಬೇಕು? ಇದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ವಿಷನರು ಕೊಟ್ಟು ಬಿಟ್ರೆ ಅಲ್ಲಿ ನಮ್ಗೆ ಕ್ಲೋಸ್ ಆಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ನಿಮ್ಮ ಹತ್ರ ಕೇಳಕ್ಕೆ ಬರೋದಿಲ್ಲ. ಇಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಸರ್ಕಾರ ಇದನ್ನು ಗಮನ ಹರಿಸಿ ನಮಗೊಂದು 2-3 ಕಿಲೋಮೀಟರ್ ರಸ್ತೆ ಇದೆ. ಇದಕ್ಕೆ ಅದು ಅಂಬರೀಕರಣ ಆಗ್ಬೋದು ಅಥವಾ ಜಲ್ಲಿ ಬಿಚವಣೆ ಆಗ್ಬೋದು, ಅದನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ.